ಒಬ್ಬ ಶಾಸಕರಾದಂಥವರು ಪ್ರಮಾಣ ವಚನ ಏನು ತೆಗೆದುಕೊಳ್ತಾರೆ, ಯಾವುದೇ ರಾಗ ದ್ವೇಷಗಳಿಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೇವೆ ಅಂತ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಆದರೆ ಅವರು ಹಾಗೆ ನಡೆದುಕೊಳ್ತಾರ ಅಂತ ಹೇಳಿದ್ರೆ ಕೆಲವಷ್ಟು ಜನರನ್ನ ಹಾಗೆ ಹೀಗೆ ಪಟ್ಟಿ ಮಾಡ್ಕೊಳ್ಬೋದು. ಆದರೆ ಕೆಲವಷ್ಟು ಜನ ನೇರವಾಗಿ ಇಂಥ ಸಮುದಾಯವನ್ನು, ಇಂಥ ಧರ್ಮವನ್ನು ನಾನು ವಿರೋಧಿಸ್ತೇನೆ ಅಂತ ಹೇಳಿ ನೇರವಾಗಿ ಹೇಳ್ಕೊಳ್ತಾರೆ. ಅದರ ಮೂಲಕ ಹಿಂದೂ ಹುಲಿ ಅಂಥೇಳಿ, ಹುಲಿ, ಸಿಂಹ, ಚಿರತೆ ಎಲ್ಲವೂ ಕೂಡ ಕಾಡು ಪ್ರಾಣಿಗಳ ಹೆಸರುಗಳನ್ನು ಇಟ್ಟುಕೊಂಡು ಬಹಳ ಬಿರುದಾಂಕಿತರಾಗಿದ್ದಾರೆ. ಆದರೆ ಅವರ ಕ್ಷೇತ್ರವನ್ನು ಒಮ್ಮೆ ಹಾಗೆ ನೋಡ್ಕೊಂಬರ್ಬೇಕು ನಾವು. ಈ ಹುಲಿ, ಸಿಂಹ, ಚಿರತೆಗಳೆಲ್ಲವೂ ಕೂಡ ನಿಜಕ್ಕೂ ಕೂಡ ತಮ್ಮ ಕ್ಷೇತ್ರವನ್ನು ಸ್ವರ್ಗದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರಾ. ಅವರ ಕ್ಷೇತ್ರಕ್ಕೆ ಸೇರಿದಂಥವರೆಲ್ಲರೂ ಕೂಡ ಭಾಳ ನೆಮ್ಮದಿಯಿಂದ, ಸುಖದಿಂದ ಜೀವನ ಮಾಡ್ತಾ ಇದ್ದಾರಾ? ಅಂಥ ಏಳಿಗೆಯನ್ನು, ಸಮೃದ್ಧಿಯನ್ನು ತಂದು ಶಾಸಕರು ಅನುದಾನದ ಹೊಳೆಯನ್ನು ಹರಿಸ್ಬಿಟ್ಟಿದ್ದಾರಾ? ಖಂಡಿತ ಕೂಡ ಈ ಪ್ರಕರಣವನ್ನು ನೋಡ್ತಾ ಇದ್ದರೆ ಅದೆಲ್ಲವೂ ಸುಳ್ಳು ಅಂತ ಗೊತ್ತಾಗ್ತಾ ಹೋಗುತ್ತೆ. ಎಸ್, ವಿಜಯಪುರದ ಹುಲಿ ಅಂತ ಬಿರುದಾಂಕಿತರಾಗಿರುವಂಥ ಯತ್ನಾಳ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಾವು. ನಮ್ಮ ಕ್ಷೇತ್ರಕ್ಕೂ ಅಲ್ಪಸಂಖ್ಯಾತರ ಅನುದಾನ ಕೊಡಿ ಅಂತ ಹೇಳಿದ್ರಲ್ಲ ಶಾಸಕರೇ, ಇದು ನಿಮ್ಮದೇ ಕ್ಷೇತ್ರದ ಸ್ಟೋರಿ, ನೀವು ನೋಡಲೇಬೇಕು ಇದನ್ನು. ಎಸ್, ವಿಜಯಪುರ ಕ್ಷೇತ್ರದ ಶಾಲೆಯ ಸ್ಥಿತಿಯನ್ನು ನಿಮ್ಮ ಮುಂದೆ ಇವತ್ತು ನಾವು ಅನಾವರಣ ಮಾಡ್ತಾ ಇದ್ದೇವೆ. ನಿಮ್ಮ ಕ್ಷೇತ್ರದ ಉರ್ದು ಶಾಲೆಯನ್ನು ತೋರಿಸ್ತಾ ಇದ್ದೀವಿ. ಅನುದಾನ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇಷ್ಟು ವರ್ಷ ಏನು ಕಿತ್ತು ಗುಡ್ಡೆ ಹಾಕಿದ್ರಿ ನೀವು ಅಂತ ತೋರಿಸ್ಬಿಡ್ಬೇಕಪ್ಪ. ಅತ್ಲಾಗೆ ಏನು ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ತೋರಿಸ್ಬಿಡ್ಬೇಕಪ್ಪ. ಅನುದಾನ ಇಲ್ಲ ರೀ, ರಾಜಕೀಯಕ್ಕೋಸ್ಕರ ಅನುದಾನವನ್ನು ಕೇಳಬೇಡಿ. ನಿಮ್ಮ ಇಚ್ಛಾಶಕ್ತಿಯನ್ನು ನಾವು ಬಟಾಬೈಲು ಮಾಡ್ತಾ ಇದ್ದೀವಿ, ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಿ. ರಾಜಕೀಯ ಏನು ಬೇಕಾದರೂ ಇರಲಿರಿ, ಮಕ್ಕಳ ಭವಿಷ್ಯದ ಜೊತೆ ಏನು ಆಟ ಆಡ್ತಾ ಇದ್ದೀರಾ ನೀವು? ಉರ್ದು ಶಾಲೆ ಅನ್ನುವ ಏಕೈಕ ಉದ್ದೇಶದಿಂದ ಇಂಥ ನಿರ್ಲಕ್ಷ್ಯನ. ಜಮೀರ್ ಅಹ್ಮದ್ ದಿನ ಒಂದು ಮಾತು ಹೇಳಿದ್ರು, ನೀವು ಅಲ್ಪಸಂಖ್ಯಾತರ ಮತಗಳೇ ಬೇಡ ಅಂತ ಹೇಳುವಂಥವ್ರು, ಅಲ್ಪಸಂಖ್ಯಾತರು ಅಂದರೆ ಬುರ್ಕಾ ಧರಿಸಿದಂಥವರು, ಗಡ್ಡ ಬಿಟ್ಟಂಥವರು ನನ್ನ ಬಳಿ ಬರಬೇಡಿ ಅಂತ ಹೇಳುವಂಥವ್ರು, ನೀವು ಹೆಂಗೆ ಮುಸಲ್ಮಾನರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಜಮೀರ್ ಅಹ್ಮದ್ ನೇರವಾಗಿ ನಿಮಗೆ ಪ್ರಶ್ನೆ ಕೇಳಿದರು. ಜೊತೆಗೆ ಅವರೇ ಹೇಳಿದ್ದಾರೆ ನಿನ್ನೆ 10 ಕೋಟಿ ರೂಪಾಯಿ ಕೊಡ್ತೀವ್ರಿ, ತೆಗೆದುಕೊಂಡೋಗಿ ಉದ್ಧಾರ ಮಾಡಿ ಅಂತ. ಎಸ್, ನಾವು ಕೂಡ ಅದನ್ನು ಕೇಳ್ತಾ ಇದ್ದೀವಿ. ಜಮೀರ್ ಅಹ್ಮದ್ ಅಥವಾ ಸರ್ಕಾರ 10 ಕೋಟಿ ಕೊಡಕ್ಕೆ ರೆಡಿ ಇದೆ. ಅಲ್ಪಸಂಖ್ಯಾತರ, ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ಧರಿದ್ದಾರಾ? ಅದಕ್ಕೊಂದು ನಿದರ್ಶನವನ್ನು ಕೂಡ ಸುಮ್ಮನೆ ಖಾಲಿ ಪಿಲಿ ಹೇಳ್ತಾ ಇಲ್ಲ, ತಾಜಾ ನಿದರ್ಶನವನ್ನು, ಜೀವಂತ ನಿದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ನಿಮ್ಮದೇ ಕ್ಷೇತ್ರದ ಒಂದು ಉರ್ದು ಶಾಲೆಯ ಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಅಭಿವೃದ್ಧಿಯ ಕಳಕಳಿ, ಅಭಿವೃದ್ಧಿಯ ಕಾಳಜಿ. ನಿನ್ನೆ ಏನು ಮಾತಾಡಿದ್ರಿ ನೀವು? ಸದನದಲ್ಲಿ ಏನು ಮಾತಾಡಿದ್ರಿ ನೀವು? ಸದನದಲ್ಲಿ ಚರ್ಚೆ ಆಯ್ತಲ್ಲ, ಇವರಿಬ್ಬರು ಏನು ಮಾತಾಡಿದ್ದಾರೆ? ಅಲ್ಪಸಂಖ್ಯಾತ ಇಲಾಖೆಯ ಅನುದಾನವನ್ನು, ವಕ್ಫ್ ಬೋರ್ಡ್ ಅನುದಾನವನ್ನು ಕೇಳಿದ್ದಾರಲ್ಲ, ಅದರ ಬಗ್ಗೆ ಏನು ಚರ್ಚೆ ಆಯಿತು? ಇವ್ರು ಕೇಳಿದ್ದಾರಲ್ಲ ಅನುದಾನ, ಅದೇ ರೀತಿಯಲ್ಲಿ ನಡೆದುಕೊಂಡಿದ್ದಾರಾ? ಅದೆಲ್ಲವನ್ನು ಚರ್ಚೆ ಮಾಡೋಣ. ಮೊದಲಿಗೆ ನಿನ್ನೆ ಏನು ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬರೋಣ. ಬಹಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಕೇಳಿರೋ ಪ್ರಶ್ನೆಗೆ ಒಂದು ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತ. ಓಕೆ, ಜಮೀರ್ ಅಹ್ಮದ್ ಅವರು ಅದು ಕಾಣಿಸಲಾಗಿದೆ. ಅಧ್ಯಕ್ಷ, ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬರು ಎಲ್ಲರಿಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು.
ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್ ಮುಸ್ಲಿಂ ಮಿನಿಸ್ಟರ್ ಅವರೇ, ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕ ಆಗಿರೋ ಮಿನಿಸ್ಟರ್ ಅವರೇ, ನೀವು ಕ್ವಶನ್ ಉತ್ತರ ಕೊಡಿ. ನಾವು ಮುಸ್ಲಿಂ ಕೆಲಸ ಮಿನಿಸ್ಟರ್ ಮಾಡೋದು ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ, ನೀವು ಹೆಂಗ್ ಕೊಡೋದು? ನಾವು ನಿಮ್ ಕ್ಷೇತ್ರದಲ್ಲಿ ಕೊಡ್ಲೇಬೇಕಲ್ವಾ? ಅಲ್ಲ, ಅಲ್ಪಸಂಖ್ಯಾತರು ಕೊಡ್ಲೇಬೇಕಲ್ವಾ? ಅಂದ್ರೆ ಮುಸ್ಲಿಂ ಉತ್ತರ ಕೊಟ್ಟಿದ್ದೀನಿ. ಉತ್ತರ ಕೊಟ್ಟಿದ್ದೀನಿ. ವಿಜಯೇಂದ್ರ ಆಯ್ತು. ಸರ್ಕಾರ ಅವರೇ MLA ಆದ್ಮೇಲೆ ಹೇಳಿದ್ದಾರೆ. ವಿಜಯೇಂದ್ರ, ಹೆಂಗ್ ಅನುದಾನ ಕೊಡ್ಲಿ? ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಅವ್ರು ದುಡ್ಡು ಕೊಟ್ಟು ಕೆಲಸ ಮಾಡಲ್ಲ ಅಂತ ಅವರೇ ಹೇಳೋದು. ಮಂತ್ರಿ ಅವರೇ, ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರವಾಗಿ ಕೆಲಸ ಮಾಡಿ, ಅವ್ರೇನ್ ಮಾಡ್ಬೇಕಾ? ನೀವು ಸರ್ಕಾರ ಮಂತ್ರಿ ಅವರೇ, ಮಾಡಕ್ಕಾಗಲ್ಲ, ನೀವು ಮಾಡಿ ಅಂದ್ರೆ ಮಾಡ್ರಿ, ನೀವು ಸರ್ಕಾರವಾಗಿ ಕೆಲಸ ಮಾಡ್ರಿ. ಶಾಸಕರಾಗಿದ್ದಾರೆ. ಎಸ್, ಹೀಗೆ ಚರ್ಚೆ ನಡೀತಾ ಇಲ್ಲ, ನಡೀತು. ಆ ಚರ್ಚೆಯ ಭಾಗವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಅನುದಾನವನ್ನು ಕೇಳಿದ್ದಾರಲ್ಲ, ಅಲ್ಲಿ ಅಭಿವೃದ್ಧಿ ಆಗಿದೆಯಾ? ಪಾಳು ಬಿದ್ದ ಸ್ಥಿತಿಯಲ್ಲಿದೆ ವಿಜಯಪುರದ ಮನೆಗೂಳಿಯ ಈ ಉರ್ದು ಶಾಲೆ. ಇಲ್ಲಿ ಮಕ್ಕಳು ಜೀವ ಭಯದಲ್ಲಿಯೇ ಪಾಠ ಪ್ರವಚನ ಕೇಳಬೇಕು. ಹೀಗಾಗಿ ಕಟ್ಟಡವನ್ನು ನೆಲಸಮಗೊಳಿಸಿ ಅಂತ ಹೇಳಿ ಪೋಷಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಶಾಲೆ ನೆಲಸಮ ಮಾಡಿ ಅಂತ ಹೇಳಿ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲಿವರೆಗೂ ಆಗಿಲ್ಲ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಬಗ್ಗೆ ಗೊತ್ತೇ ಇಲ್ವಾ? ಪೋಷಕರಿಂದ ಠರಾವು ಪಾಸ್ ಮಾಡಿ ಮನವಿ ಸಲ್ಲಿಸಿದ್ರು ಕೂಡ ಪ್ರಯೋಜನಕ್ಕೆ ಬಂದಿಲ್ಲ. ವಿಜಯಪುರದ ಮನಗೂಳಿ ಬಳಿ ಇರುವಂಥ ಉರ್ದು ಶಾಲೆ 160ಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದುವಂಥ ಶಾಲೆ, 1ರಿಂದ 7ನೇ ತರಗತಿವರೆಗಿದೆ. ಆ ಕಟ್ಟಡವನ್ನು ನಿಮಗೆ ತೋರಿಸ್ತೀವಿ ನೋಡಿ. ಈಗ ಎಸ್, ಇದೇ ಕಟ್ಟಡ. ಈ ಕಟ್ಟಡವನ್ನು ನೋಡ್ತಾ ಇದ್ರೆ ಈಗ ಶಾಲೆಗಳು ಎಷ್ಟು ಸುಂದರವಾಗಿ ಇದ್ದಾವೆ, ಎಷ್ಟು ನೀಟಾಗಿ ಪೇಂಟ್ ಮಾಡಿರ್ತಾರೆ. ಆದರೆ ಈ ಶಾಲೆಗಳನ್ನು ನೀವು ನೋಡಿ, ಬಿರುಕು ಬಿಟ್ಟಿದೆ, ಈಗಲೋ ಆಗಲೋ ಬೀಳುವಂಥ ಸ್ಥಿತಿಯಲ್ಲಿದೆ. ಇಡೀ ಗೋಡೆಗೆ ಗೋಡೆ ಬಿರುಕು ಬಿಟ್ಟಿದೆ, ಮೇಲ್ಛಾವಣಿ ಆಗ ಈಗ ಕುಸಿತಾ ಇದೆ. ಇದು ಶಾಲೆ ಅನ್ನೋದಕ್ಕಿಂತ ಹಾಳು ಕೊಂಪೆ. ಎಸ್, ಹಾಳು ಕೊಂಪೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರ ಅನಿಸುತ್ತೆ. ವಿದ್ಯಾ ದೇಗುಲ ಇದು, ಜ್ಞಾನ ದೇಗುಲ ಇದು. ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಅಂತ ಹಾಕಿರ್ತಾರಲ್ಲ, ಅದೇ ಕಾರಣಕ್ಕೆ. ಆದರೆ ಇದು ಜ್ಞಾನ ದೇಗುಲದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಪಾಳು ಕೊಂಪೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಲೋ ಆಗಲೋ ಬೀಳುವಂಥ ಸ್ಥಿತಿಯಲ್ಲಿದೆ. ಇಂಥ ಶಾಲೆಯಲ್ಲಿ ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 160ಕ್ಕೂ ಅಧಿಕ ವಿದ್ಯಾರ್ಥಿಗಳು, 1ರಿಂದ 7ನೇ ತರಗತಿ. ಆ ಮಕ್ಕಳ ಕಥೆ ಏನು? ಅಲ್ಲಿ ಶಿಕ್ಷಕರ ಕಥೆ ಏನು? ಒಂದು 10 ನಿಮಿಷ ಕುಳಿತುಕೊಳ್ಳೋಕ್ಕಾಗುತ್ತಾ? ಶಾಸಕರು ಒಂದು ಟ್ರಯಲ್ ಮಾಡಬೇಕೀಗ. ಹೋಗಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಮಕ್ಕಳ ಜೊತೆ ಸಮಯ ಕಳೆದು ಬಂದರೆ, ಅರ್ಧ ಗಂಟೆ ಮಕ್ಕಳ ಜೊತೆ ಕುಳಿತುಕೊಂಡು ಬಂದರೆ ಅವರಿಗೆ ಆ ಭಯ ಆವರಿಸುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಎಂತ ನೋಡಿದಂಥವ್ರಿಗೂ ಕೂಡ ಈ ಉರ್ದು ಶಾಲೆಯ ಬಗ್ಗೆ, ವಸ್ತುಸ್ಥಿತಿಯ ಬಗ್ಗೆ ಅರ್ಥ ಆಗುತ್ತೆ. ಆದರೆ ಶಾಸಕರಿಗೆ ಇಲ್ಲಿವರೆಗೂ ಕೂಡ ಅರ್ಥ ಆಗಿಲ್ಲ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹುಲಿ, ಹಿಂದೂ ಹುಲಿ ರೀ. ನೀವು ಹುಲಿ ಆದರೂ ಆಗಿರಿ, ಚಿರತೆನಾದರೂ ಆಗಿರಿ, ಸಿಂಹನಾದರೂ ಆಗಿರಿ, ಕರಡಿಯಾದರೂ ಆಗಿರಿ, ನರಿಯಾದರೂ ಆಗಿರಿ, ನಮಗೆ ಪ್ರಾಣಿಗಳಿಗಿಂತಲೂ ಈ ಮಕ್ಕಳಿಗೆ ಮಿಡಿಯುವಂಥ ಮನಸ್ಸಿರುವಂಥ ಮನುಷ್ಯ ಬೇಕಷ್ಟೇ. ನಮಗೆ ಹುಲಿ ಬೇಡ, ಸಿಂಹ ಬೇಡ, ಕರಡಿ ಬೇಡ, ಆನೆ ಬೇಡ. ನಮಗೆ ಜನಪ್ರತಿನಿಧಿಯಾಗಿ ನ್ಯಾಯ ಕೊಡುವಂಥ ವ್ಯಕ್ತಿ ಬೇಕು. ಆದರೆ ಈ ಸ್ಥಿತಿಯನ್ನು ನೋಡ್ತಾ ಇದ್ದರೆ ನೋಡಿ, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ,
ಆಗ್ಲೋ ಈಗಲೋ ಮೇಲ್ಛಾವಣಿ ಕುಸಿತಾ ಇದೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಅಪಾಯದಲ್ಲಿದೆ ಈ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳೇ ಕೂತ್ಕೋಬೇಕು, ವಿದ್ಯಾರ್ಥಿಗಳೇ ಕೂತ್ಕೋಬೇಕು. ಈ ಶಾಲೆಗೆ ಒಂದು ಅನುದಾನವನ್ನು ತರಲಿಕ್ಕೂ ಸಾಧ್ಯವಾಗೋದಿಲ್ವಾ? ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡ್ತಾ ಇದ್ರು, ವಕ್ಫ್ ಬೋರ್ಡ್ ಆಸ್ತಿಗಳು ಎಷ್ಟಿದೆ, ವಕ್ಫ್ ಬೋರ್ಡ್ನಲ್ಲಿ ಏನೆಲ್ಲ ಆಸ್ತಿಗಳನ್ನು, ಹೋಟೆಲ್ಗಳನ್ನು ಕಟ್ಟಿದ್ದಾರೆ, ಏನೆಲ್ಲ ರೀತಿಯ ಆಸ್ತಿಗಳನ್ನು ಉಳಿಸ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇದ್ರು. ನನಗೆ ಅರ್ಥ ಆಗ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಮ್ಮದೇ ಕ್ಷೇತ್ರದಲ್ಲಿರುವಂಥ ಈ ಶಾಲೆಯನ್ನು ಇಷ್ಟೊಂದು ಕಡೆಗಣಿಸಿದ್ದೀರಾ? ಅಥವಾ ಇದು ಒಂದು ಧರ್ಮಕ್ಕೆ ಸೇರಿದ ಶಾಲೆ ಎನ್ನುವ ಕಾರಣಕ್ಕಾಗಿ ನಿಮಗೆ ಇಷ್ಟು ತಾತ್ಸಾರ ಮನೋಭಾವನೆನಾ? ಇದು ಅನ್ಯ ಧರ್ಮದ ಶಾಲೆ ಎನ್ನುವ ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ? ಯಾಕೆ ಅನುಮಾನ ಯಾಕೆ ಬರುತ್ತೆ ನಿಮ್ಮ ಮಾತುಗಳಿಂದ? ನೀವೇನು ಹೇಳ್ತಾ ಬಂದಿದ್ದೀರಿ, ಯಾವ ರೀತಿ ಮಾತಾಡ್ತಾ ಬಂದಿದ್ದೀರಿ? ನನಗೆ ಮುಸಲ್ಮಾನ್ ಮತಗಳು ಬೇಕಿಲ್ಲ ಅಂತ ಹೇಳಿದ್ದೀರಿ, ಅದರ ಮುಂದುವರೆದ ಭಾಗವಾಗಿ ನನ್ನ ಹತ್ರ ಯಾರು ಬರಬೇಡಿ ಅಂತ ಹೇಳಿದ್ದೀರಿ. ಆದರೆ ಆ ಮಕ್ಕಳು ಅಲ್ಲಿ ಕಲಿತಾರೆ ಎನ್ನುವ ಒಂದು ಕಾರಣ ಈ ಶಾಲೆಯ ದುಸ್ಥಿತಿ ಈ ಹಂತಕ್ಕೆ ತಲುಪಿದೆಯಾ? ಶಾಸಕರೇ ಉತ್ತರ ಕೊಡಬೇಕಾಗತ್ತೆ ಇದಕ್ಕೆ. ಸಿ ಭಾಗೇಡು ರೋಡ್, ವಿಜಯಪುರ. ಇದು ನಮ್ಮ ಓಣೆಯಲ್ಲಿ ಪಕ್ಕದಲ್ಲಿ ಒಂದು ಶಾಲೆ ಇದೆ, ಉರ್ದು ಸ್ಕೂಲ್ ಅಂತ, TCS. ಅದರೊಳಗೆ ಒಂದು ಹಳೆ ಬಿಲ್ಡಿಂಗ್ ಇದೆ, ಸುಮಾರು ಇಲ್ಲಾಂದ್ರೆ 25-30 ವರ್ಷದಿಂದ ಬಿಲ್ಡಿಂಗ್ ಇದೆ. ಇಲ್ಲಿ ನಮ್ಮ ಸಣ್ಣ ಸಣ್ಣ ಹುಡುಗರು ಇಲ್ಲಿ ಶಾಲೆಗೆ ಬರ್ತಿದ್ದಾವೆ. ಮತ್ತು ಅಲ್ಲಿ ಕೂತು ಅವರು ಆಟ ಆಡ್ತಿದ್ದಾರೆ. ಆಟ ಆಡ್ದಂದ್ರೆ ಅದು ಬಿದ್ದಂದ್ರೆ ಜವಾಬ್ದಾರಿ ಯಾರು ಅಂತ ಗೊತ್ತಾಗೋಲ್ಲ. ಎಲ್ಲ ಹೊಡೆದಿದ್ದು, ಸಿಳಿದಿದ್ದು, ಸ್ಲ್ಯಾಪ್ ತೆಗೆದು ಕಣೆ ಬೀಳಾಗ್ತಿದ್ದು ಎಲ್ಲ BOರ್ಗೂ ತೋರಿಸಿದ್ದೇವೆ ನಾವು. ಅದರ ಬಗ್ಗೆ ಏನೂ ಅವರು ಇಂಟ್ರೆಸ್ಟ್ ತೊಗೊಳತ್ತಿದ್ದಿಲ್ಲ. ಮತ್ತು ಈಗ ಡೆಮೋನೇಷನ್ ಮಾಡ್ರಂಥವ್ರಿಗೆ ಅಪ್ಲಿಕೇಶನ್ನು ಹೇಳಿದ್ದೇವೆ. ಇದು ಮತ್ತು ಮಹಾನಗರ ಪಾಲಿಕೆದವ್ರಿಗೂ ತಿಳಿಸಿದ್ದೇವೆ. ಆಟ ಆಡಕ್ಕೆ ಬರ್ತಾರೋ ಇಲ್ಲಿ ಹುಡುಗರು ಮತ್ತು ಸರ್ ಗ್ರೌಂಡ್ ಇದೆ ಮೇಲೆ, ಶಾಲೆಯಾಗ ಸ್ಕೂಲ್ ಇದೆ ಮೇಲೆ ಎಲ್ಲರೂ ಹೋಗಿ ಅಲ್ಲಿ ಕೂತು ಆಟ ಆಡ್ತಿದ್ದಾರೆ. ಮತ್ತು ಎಲ್ಲ ಹುಡುಗರು ಅಲ್ಲೇ ಇರ್ತಾರೆ. ಈಗ ಬ್ಯಾಸ್ಗೆ ಈಗ ಅಲ್ಲೇ ನೆಳ್ಳಿಗೆ ಕೂತು ಆಡ್ತಿದ್ದಾರೆ. ಅದು ಏನಾರು ಹಿಂಗೆ ಸ್ಲ್ಯಾಪ್ ಒಂದು 5 ನಿಮಿಷ ಇರ್ತಾರಲ್ಲ, ಉಸುಕು ಕಡಿ ಹಿಂಗೆ ಬೀಳ್ತೈತಿ ಸರ್. ಮತ್ತು ಅದು ರಾಡ್ ಗಿಡಿ ಎಲ್ಲ ಓಪನ್ ಆಗಿದ್ದಾವೆ, ಮತ್ತು ಸಿಳ್ದೈತಿ, ರೋಡ್ ಎಲ್ಲ ಕಾಣ್ತೈತಿ, ನೀವು ನೋಡ್ಬೋದು ಬೇಕಾದರೆ. ಈಗ ನಿಮ್ದೇನು ಬೇಡಿಕೆ? ನಮ್ಮ ಬೇಡಿಕೆ ಏನಂದ್ರೆ ಸರ್, ಇದು ಡೆಮೋನೇಷನ್ ಮಾಡ್ಬೇಕ್ರಿ. ಇದು ಈ ಶಾಲೆಯ ಪರಿಸ್ಥಿತಿ ಹೇಗಿದೆ, ಆ ಶಾಲೆಯ ಯಾವ ಹಂತಕ್ಕೆ ತಲುಪಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವಿಜಯಪುರ ಪಟ್ಟಣದಲ್ಲಿ ಬರುವಂಥ ಮನಗುಳಿ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯ ಪಕ್ಕದಲ್ಲಿರುವಂಥ ಸರ್ಕಾರಿ ಉರ್ದು ಗಂಡ ಮಕ್ಕಳ ಶಾಲೆಯ ಈ ಪರಿಸ್ಥಿತಿ ಹೇಗಿದೆ ಅಂದರೆ ಶಿಥಿಲಾವಸ್ಥೆ ಕೂಡ ಗೊಂಡಿದೆ. ಆ ಶಾಲೆಯನ್ನು ಬೀಳಿಸಬೇಕು ಅಂತ ಪೋಷಕರು ಸಹ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ನೀಡ್ತಾನೆ ಬಂದಿದ್ದಾರೆ. ಆದರೆ ಆ ಕಟ್ಟಡವನ್ನು ಇದುವರೆಗೂ ಕೂಡ ನೆಲಸಮನವನ್ನು ಮಾಡ್ತಾ ಇಲ್ಲ. PWD ಆಗಿರ್ಬೋದು ಮತ್ತು DDP ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಶಿಥಿಲಾವಸ್ಥೆ ಕೂಡ ಸಾಕಷ್ಟು ಗೊಂಡಿರುವಂಥ ಶಾಲೆ ಕೂಡ ಇದಾಗಿದೆ ಮತ್ತು ಇದನ್ನು ನೆಲಸಮಗೊಳಿಸಿ ಅಂತ ಸಾಕಷ್ಟು ಬಾರಿ ಒತ್ತಾಯನ ಮಾಡ್ತಾ ಇದ್ದಾರೆ. ಇದು ನಗರದ ಏನು ಮನಗೂಡು ಅನ್ನುವಂಥ ಏನಿದೆ, ಅಗಸಿ ಬಳಿ ಇರುವಂಥ ಸರ್ಕಾರಿ ಉರ್ದು ಶಾಲೆ ಆಗಿರುವಂಥದ್ದು. ಈ ಶಾಲೆಯಲ್ಲಿ ಏನು 12 ಇರುವಂಥ ಸಾಕಷ್ಟು ಮಕ್ಕಳು ಏನಿದ್ದಾವೆ ಈ ಭಾಗದಲ್ಲಿ ಸಹ ಸಾಕಷ್ಟು ಆಟ ಆಡೋದಕ್ಕೆ ಬರೋದಾಗಿರ್ಬೋದು, ಈ ರೀತಿಯಾಗಿರುವಂಥದ್ದು. ಇದು ಈ ಶಾಲೆ 1ರಿಂದ 7ನೇ ತರಗತಿವರೆಗೂ ಕೂಡ ತರಗತಿಯನ್ನು ಕೂಡ ಕಲಿತಾ ಇದ್ದಾರೆ ಅಂತ ಹೇಳ್ಬೋದು. ನಾವೀಗ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈಗ ಪ್ರೆಸೆಂಟ್ ಇರುವಂಥ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳು 1ರಿಂದ 7ನೇ ತರಗತಿಯ ಮಕ್ಕಳು ಇದೇ ಶಾಲೆಯಲ್ಲಿ ಈಗ ಕಲಿತಾ ಇರುವಂಥದ್ದು. ಈ ಶಿಥಿಲಾವಸ್ಥೆಗೊಂಡಿರುವಂಥ ಏನು ಹಳೆ ಶಾಲೆ ಇದೆ ಮತ್ತು ಹೊಸದಾಗಿರುವಂಥ ಶಾಲೆಗೂ ದೂರನೇ ಇಲ್ಲ, ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಇದನ್ನು ಡೆಮಾಲಿಷನ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದು ಶಾಲೆ ಹಳೆ ಕಟ್ಟಡ ಆಗಿರೋದಾಗಿ ಸಂಪೂರ್ಣ ಹಾಳಾಗಿದೆ, ಯಾವಾಗ ಬೀಳ್ತದೆ ಅನ್ನುವಂಥ ಸಾಕಷ್ಟು ಆತಂಕದಲ್ಲಿ ಕೂಡ ಸಾಕಷ್ಟು ಮಕ್ಕಳ ಪೋಷಕರು ಏನಿರ್ತಾರೆ ಅವರು ಕೂಡ ಇರುವಂಥದ್ದು. ಇನ್ನು ಹಳೆ ಕಟ್ಟಡವನ್ನು ಆದಷ್ಟು ಬೇಗನೆ ನೆಲಸಮ ಮಾಡಿ ಅಂತ ಹೇಳಿ PWD ಮತ್ತು ಏನು DDP ಅವರಿದ್ದಾರೆ ಅವರ ಗಮನಕ್ಕೆ ಮನವಿ ಪತ್ರವನ್ನು ಕೂಡ ಇಲ್ಲಿ
ಸ್ಥಳೀಯ ಪೇರೆಂಟ್ಸ್ಗಳು ಕೂಡ ನೀಡ್ತಾನೆ ಬಂದಿರುವಂಥದ್ದು. ಆದರೆ ಇದುವರೆಗೂ ಕೂಡ DDP ಅವರು ಆಗಿರ್ಬೋದು ಮತ್ತು ಶಿಕ್ಷಣ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಈ ಕಟ್ಟಡವನ್ನು ಏನು ಡೆಮೊಲಿಷನ್ ಕೂಡ ಮಾಡ್ತಾ ಇಲ್ಲ ಮತ್ತು ಯಾವಾಗ ಈ ಕಟ್ಟಡ ಡೆಮೊಲಿಷನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕೂಡ ಕಾಡ್ತಾ ಇದೆ. ಯಾಕಂದರೆ ಮಕ್ಕಳು ದಿನಂಪ್ರತಿ ಇಲ್ಲೇ ಆಟವನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ಯಾವಾಗ ಹಿಂಗೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕಾಡ್ತಾ ಇದ್ದಾರೆ. ಎಲ್ಲಂದರಲ್ಲಿ ಕೂಡ ಈ ಬಿರುಕು ಬಿಟ್ಟಿದ್ದರಿಂದಾಗಿ ಇದೇನು ಯಾವುದೇ ರೀತಿಯಾಗಿ ಗಟ್ಟಿಮುಟ್ಟಿಯಾಗಿ ಈ ಕಟ್ಟಡ ಕೂಡ ಇಲ್ಲ. ಇದು ಬಹುದಿನಗಳೇ ಇತ್ತು ಇದನ್ನು ಡೆಮೊಲಿಷನ್ ಮಾಡಬೇಕು ಅಂತ ಹೇಳಿ ಆದೇಶ ಕೂಡ ಇದೆ. ಆದರೆ ಈ ಆದೇಶವನ್ನು ಯಾಕೆ ಈ ರೀತಿಯಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸಾಕಷ್ಟು ಪೋಷಕರು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಆದರೂ ಮತ್ತು ಆದಷ್ಟು ಬೇಗನೆ ಏನು ಈ ಕಟ್ಟಡ ಶಿಥಿಲಾವಸ್ಥೆಗೊಂಡಿರುವಂಥ ಕಟ್ಟಡ ಆದೇಶ ಇದ್ದರೂ ಕೂಡ ಯಾಕೆ ಈ ಅಧಿಕಾರಿಗಳು ಬೀಳಿಸ್ತಾ ಇಲ್ಲ ಮತ್ತು ನೆಲಸಮ ಮಾಡ್ತಾ ಇಲ್ಲ, ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಈ ಹಳೆ ಶಿಥಿಲಾವಸ್ಥೆಗೊಂಡಿರುವಂಥ ಏನು ಈ ಕಟ್ಟಡ ಇದೆ ಇದನ್ನು ಆದಷ್ಟು ನೆಲಸಮ ಮಾಡಬೇಕನ್ನುವಂಥ ಸಾರ್ವಜನಿಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು TV5 ವಿಜಯಪುರ. ಕಳಕಳಿ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ, ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ಪೋಷಕರು ಹೇಗೆ ಯೋಚನೆ ಮಾಡ್ತಾರೋ ಅದೇ ರೀತಿ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕು. ಈ ಶಾಲೆ ಹಳೆಯ ಶಾಲೆ, ಕಟ್ಟಡವನ್ನು ಅಥವಾ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ ಇಲ್ಲಿಂದ. ಈ ಶಾಲೆಯಲ್ಲಿ ತರಗತಿಗಳು ಪಾಠ ಪ್ರವಚನ ನಡೀತಾ ಇಲ್ಲ. ಆದರೆ ಈ ಶಾಲೆಯ ಕಟ್ಟಡ ಅಸ್ಥಿಪಂಜರದ ರೀತಿಯಲ್ಲಿ ಶಾಲೆಯ ಮೈದಾನದೊಳಗಿದೆ. ಶಾಲೆಯ ಮೈದಾನದೊಳಗಿರುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಆಟದ ಮೈದಾನದ ಒಳಗೆ ಇರುವಂಥ ಈ ಕಟ್ಟಡಕ್ಕೆ ಹೋಗ್ತಾರೆ. ಕಟ್ಟಡ ಕುಸಿಯಲಾರಂಭಿಸ್ತಾ ಇದೆ. ಒಂದು ವೇಳೆ ಈ ಕಟ್ಟಡ ಕುಸಿದು ಅನಾಹುತ ಸಂಭವಿಸಿದರೆ ಯಾರು ಹೊಣೆ? ಈ ಕಟ್ಟಡ ಕುಸಿಯುವ ಮುನ್ನ, ಅನಾಹುತ ಸಂಭವಿಸುವ ಮುನ್ನ ಈ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಅಂತ ಹೇಳಿ ಅಲ್ಲಿನ ಪೋಷಕರು ಕೇಳ್ಕೊಂಡಿದ್ದಾರೆ, ಟರಾವ್ ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಭಾಳ ಬ್ಯುಸಿ ಇದ್ದಾರೆ, ಅವರು ಕಾಂಪಿಟೇಷನ್ನಲ್ಲಿದ್ದಾರೆ. ಬೇರೆ ಬೇರೆ ಶಾಸಕರ ಜೊತೆ ಅಭಿವೃದ್ಧಿಯ ಕಾರಣಕ್ಕಾಗಿ ಪೈಪೋಟಿಯಲ್ಲಿದ್ದರೆ ಅದನ್ನು ನಾವು ಕೂಡ ಒಪ್ತಿದ್ವೇನೋ. ಆದರೆ ಅವರು ಪೈಪೋಟಿಯಲ್ಲಿರೋದು ಅವರದ್ದೇ ಪಕ್ಷದ ನಾಯಕರುಗಳ ಜೊತೆ, ಅವರದ್ದೇ ಪಕ್ಷದ ಶಾಸಕರುಗಳ ಜೊತೆ, ಅವರದ್ದೇ ಪಕ್ಷದ ಅಧ್ಯಕ್ಷರ ಜೊತೆ ಪೈಪೋಟಿಲಿದ್ದಾರೆ. ರಾಜಕೀಯವಾಗಿ ನಾನು ಎಷ್ಟು ಪ್ರಾಬಲ್ಯ ಇದ್ದೇನೆ, ರಾಜಕೀಯವಾಗಿ ನಾನು ಎಷ್ಟು ಬಲಿಷ್ಠ ಇದ್ದೇನೆ ಅಂತ ಹೇಳಿ ಪದೇ ಪದೇ ಪುನರಪಿ ಅದನ್ನು ಸಾಬೀತುಪಡಿಸಿಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ, ನಿರತರಾಗಿದ್ದಾರೆ. ಆದರೆ ಅಭಿವೃದ್ಧಿ ಅಂತ ಬಂದಾಗ ಅವರ ಕ್ಷೇತ್ರದ ದರ್ಶನವನ್ನು ನಾವು ಮಾಡಿಸ್ತಾ ಇದ್ದೇವೆ. ವಿಜಯಪುರ ನಗರವನ್ನು ನೀವೊಮ್ಮೆ ಹಾಗೆ ನೋಡಿ ಬನ್ನಿ. ಆದಿಲ್ ಶಾಹಿಗಳ ಕಟ್ಟಿದ್ದ ನಗರ, ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾಗಿದ್ದಂಥ ನಗರ ಅದು. ಆಗಿನ ದೊರೆಗಳು ಕಟ್ಟಿರುವಂಥ ನಗರವನ್ನು ಇವತ್ತಿಗೆ ನಾವು ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಬೆಳೆಸೋದು ದೂರದ ಮಾತು, ಉಳಿಸಿಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ವಿಜಯಪುರ ನಗರ